शुक्लाम्बरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये। आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। ಶ್ರೀಗುರುಭ್ಯೋ ನಮಃ. ಹರಿ ಓಂ. ಎಲ್ಲರಿಗೂ ನಮಸ್ಕಾರ. ವಿಷ್ಣು ಸಹಸ್ರನಾಮ ಪಾಠ ಅಥವಾ ಚಿಂತನೆಯ ಮುಂದಿನ ಭಾಗಕ್ಕೆ ಸ್ವಾಗತ. ಹಿಂದಿನ ಶ್ಲೋಕಗಳಲ್ಲಿ ಭೀಷ್ಮಾಚಾರ್ಯ ಮತ್ತು ಯುಧಿಷ್ಠಿರರ ನಡುವಿನ ಸಂವಾದದಲ್ಲಿ ವಿಷ್ಣು ಸಹಸ್ರನಾಮ ಚಿಂತನೆಯನ್ನು ನೋಡ್ತಾ ಹಿಂದಿನ ಶ್ಲೋಕದಲ್ಲಿ ಹೇಳಿದರು, ಶೃಣು ಪಾಪ ಭಯಾಪಹಂ ಅಂತ. ಇನ್ನು ವಿಷ್ಣು ಸಹಸ್ರನಾಮವನ್ನು ಹೇಳ್ತೇನೆ ಕೇಳು ಅಂತ ಹೇಳಿದರು. ಈಗ ಅದರ ಮುಂದಿನ ಶ್ಲೋಕ, ಯಾನಿ ನಾಮಾನಿ ಗೌಣಾನಿ ವಿಖ್ಯಾತಾನಿ ಮಹಾತ್ಮನಃ ಋಷಿಭಿಃ ಪರಿಗೀತಾನಿ ತಾನಿ ವಕ್ಷ್ಯಾಮಿ ಭೂತಯೇ. ಯಾನಿ ನಾಮಾನಿ ಗೌಣಾನಿ ವಿಖ್ಯಾತಾನಿ ಮಹಾತ್ಮನಃ ಋಷಿಭಿಃ ಪರಿಗೀತಾನಿ ತಾನಿ ವಕ್ಷ್ಯಾಮಿ ಭೂತಯೇ. ಪದವಿಭಾಗ. ಯಾನಿ ನಾಮಾನಿ ಗೌಣಾನಿ ವಿಖ್ಯಾತಾನಿ ಮಹಾತ್ಮನಃ ಋಷಿಭಿಃ ಪರಿಗೀತಾನಿ ತಾನಿ ವಕ್ಷ್ಯಾಮಿ ಭೂತಯೇ. ಈ ವಿಷ್ಣು ಸಹಸ್ರನಾಮವನ್ನು ಯಾಕೆ ಹೇಳಬೇಕು, ನಾನು ಯಾಕೆ ನಿನಗೆ ಉಪದೇಶ ಮಾಡ್ತಾ ಇದ್ದೀನಿ ಅಂತ ಇದರಲ್ಲಿ ಭೀಷ್ಮಾಚಾರ್ಯರು ಹೇಳ್ತಾರೆ. ಯಾನಿ ನಾಮಾನಿ ಗೌಣಾನಿ ವಿಖ್ಯಾತಾನಿ ಮಹಾತ್ಮನಃ. ಯಾನಿ ಅಂದರೆ ಯಾವುಗಳು, ಯಾವ ಯಾವ ನಾಮಾನಿ ನಾಮಗಳು, ಭಗವಂತನ ಯಾವ ಯಾವ ನಾಮಗಳು, ಗೌಣಾನಿ ವಿಖ್ಯಾತಾನಿ. ಗೌಣ ಅಂದರೆ ಕನ್ನಡದಲ್ಲಿ ಉಪೇಕ್ಷೆ ಮಾಡುವಂಥದ್ದು, ಕೇರ್ಲೆಸ್ ಅಥವಾ ಹೆಚ್ಚಿನ ಗಮನ ಕೊಡೋ ಅವಶ್ಯಕತೆ ಇಲ್ಲದೇ ಇರುವಂಥ ಅದು ಅನ್ನೋ ಅರ್ಥದಲ್ಲಿ ಕನ್ನಡದಲ್ಲಿ ಪ್ರಯೋಗದಲ್ಲಿದೆ, ಗೌಣವಾಗಿರೋದು ಅಂತ. ಆದರೆ ಸಂಸ್ಕೃತದಲ್ಲಿ ಗೌಣ ಅಂದರೆ ಗುಣದಿಂದ ಪೂರ್ಣವಾದದ್ದಂಥವು, ತುಂಬಿದ ಅರ್ಥದಿಂದ ಗರ್ಭಿತವಾದಂಥದ್ದು ಅನ್ನೋದು ಅದರ ಅರ್ಥ. ಗೌಣ ಅಂತಂದರೆ ವಿಖ್ಯಾತಾನಿ, ಯಾವುದು ಮಹಾತ್ಮನಃ ಅಂದರೆ ಎಲ್ಲ ಜೀವಿಗಳಿಗಿಂತ ಸರ್ವಶ್ರೇಷ್ಠನಾದ ಭಗವಂತನ ಅತ್ಯಂತ ವಿಖ್ಯಾತವಾದಂತಹ, ಅಂದರೆ ಜನಸಾಮಾನ್ಯರಿಗೆ ಗೊತ್ತಿಲ್ಲದೆ ಇರ್ಬೋದು, ಆದರೆ ಜ್ಞಾನ ಪ್ರಪಂಚದಲ್ಲಿ ಋಷಿಗಳ ಮಧ್ಯದಲ್ಲಿ ಹೆಚ್ಚಾಗಿ ಪ್ರಚಲಿತ ಇರುವಂತಹ, ಹೆಚ್ಚಿನ ಋಷಿಗಳು ಧ್ಯಾನದಲ್ಲಿ ಬಳಸುವಂತಹ ಅತ್ಯಂತ ಗುಣಭರಿತವಾದಂತಹ ಭಗವಂತನ ನಾಮಗಳು ಏನೇನಿದೆ. ಋಷಿಭಿಃ ಪರಿಗೀತಾನಿ ಇಲ್ಲಿ ಕೊಟ್ಟಿದ್ದಾರೆ. ದೊಡ್ಡ ದೊಡ್ಡ ಋಷಿಗಳು ಎಲ್ಲರೂ ಕೂಡ ದಿನನಿತ್ಯ ಗಾಯನ ಮಾಡಿ, ಧ್ಯಾನ ಮಾಡಿ, ಚಿಂತನೆ ಮಾಡಿ, ತಪಸ್ಸಿನಲ್ಲಿ ಕಂಡುಕೊಂಡಂತಹ ನಾಮಗಳು. ಅಂತಹ ನಾಮಗಳನ್ನು, ಭಗವಂತನ ನಾಮಗಳನ್ನು ಭೂತಯೇ ಅಂದರೆ ನಿನ್ನ ಉದ್ಧಾರಕ್ಕೋಸ್ಕರ. ಭೂತಿ ಅಂದರೆ ಉದ್ಧಾರ, ಆಧ್ಯಾತ್ಮ ಸಾಧನೆಯಲ್ಲಿ ಎತ್ತರದ ಸ್ಥಾನವನ್ನು ಗಳಿಸುವುದು, ಅದು ಭೂತಿ. ಎತ್ತರದ ಸ್ಥಾನಕ್ಕೆ, ಆ ಎತ್ತರದ ಸ್ಥಾನವನ್ನು ಅಥವಾ ಮೋಕ್ಷ ಪದವಿಯನ್ನು ಪಡೆಯುವುದಕ್ಕೋಸ್ಕರ, ನಿನ್ನ ಉದ್ಧಾರಕ್ಕೋಸ್ಕರವಾಗಿ ವಕ್ಷ್ಯಾಮಿ ಹೇಳ್ತೇನೆ ಅಂತ ಇಲ್ಲಿ ಹೇಳಿದರು. ಮಹಾಭಾರತದ ಅನುಶಾಸನ ಪರ್ವದಲ್ಲಿ ಭೀಷ್ಮ ಯುಧಿಷ್ಠಿರ ಸಂವಾದದಲ್ಲಿ ಇಲ್ಲಿಗೆ ಪೂರ್ವ ಪೀಠಿಕಾ ಮುಗಿದು ವಿಷ್ಣು ಸಹಸ್ರನಾಮ ಶುರುವಾಗುತ್ತೆ. ವಿಶ್ವಂ ವಿಷ್ಣುರ್ವಷಟ್ಕಾರೋ ಭೂತ ಭವ್ಯ ಭವತ್ ಪ್ರಭು ಅಂತ ಹೇಳಿ, ಇಲ್ಲಿ ತಾನಿ ವಕ್ಷ್ಯಾಮಿ ಭೂತಯೇ ಅಂತ ಹೇಳ್ತಿದ್ದಂಗೆ ವಿಷ್ಣು ಸಹಸ್ರನಾಮ ವಿಶ್ವಂ ವಿಷ್ಣುರ್ವಷಟ್ಕಾರೋ ಆ ಶ್ಲೋಕದಿಂದ ಶುರುವಾಗುತ್ತೆ. ಆದರೆ ನಾವು ವಿಶೇಷವಾಗಿ ಪಾರಾಯಣ ಮಾಡುವಾಗ ಅಥವಾ ನಾವು ವಿಷ್ಣು ಸಹಸ್ರನಾಮ ಜಪ ಅಂತ, ವಿಷ್ಣು ಸಹಸ್ರನಾಮ ಪಾರಾಯಣ ಒಂದು, ವಿಷ್ಣು ಸಹಸ್ರನಾಮ ಜಪ ಒಂದು, ಇದು ಎರಡು ಭಾಗದಲ್ಲಿ, ಎರಡು ರೀತಿಯಲ್ಲಿ ವಿಷ್ಣು ಸಹಸ್ರನಾಮ ಹೇಳುವಂಥ ಪರಿಪಾಠ ಇದೆ. ಸೊ ಇಲ್ಲಿ ಏನಂತಂದರೆ, ಈ ಯಾನಿ ನಾಮಾನಿ ಗೌಣಾನಿ ಅಲ್ಲಿ ಈ ಶ್ಲೋಕದಲ್ಲಿ ಮುಗಿದ ತಕ್ಷಣ ವಿಷ್ಣು ಸಹಸ್ರನಾಮ ಇಲ್ಲಿ ಶುರು ಆಗುತ್ತೆ. ನಾವು ಚಿಂತನೆಗೋಸ್ಕರ ಅಥವಾ ಯಾರು ನಾವು ಜಪ ಮಾಡ್ತೀವೋ ಅಥವಾ ಸ್ತೋತ್ರವನ್ನು ಹೇಳ್ತೀವಿ ಅವರಿಗಾಗಿ ಕೆಲವು ಧ್ಯಾನ ಶ್ಲೋಕಗಳು. ಈಗ ನಾವು ವಿಷ್ಣು ಸಹಸ್ರನಾಮವನ್ನು ಹೇಳುವಾಗ ಹಿಂದೆ ಹೇಳಿದಂತೆ ಒಂದು ಮಂತ್ರತುಲ್ಯವಾಗಿ ಮಂತ್ರದಂತೆ ಹೇಳುವಂತಹ ಪರಿಪಾಠ ಇದೆ, ಇನ್ನೊಂದು ಕೇವಲ ಸ್ತೋತ್ರದಂತೆ. ಉದಾಹರಣೆಗೆ ಸ್ತೋತ್ರವನ್ನು, ಭಗವಂತನ ಸ್ತೋತ್ರವನ್ನು ಯಾವಾಗ ಬೇಕಾದರೆ, ಎಂಥ ಪರಿಸ್ಥಿತಿಯಲ್ಲಿ ಬೇಕಾದರೆ, ಯಾರು ಬೇಕಾದರೆ ಹೇಳಬಹುದು. ಉದಾಹರಣೆಗೆ ನಾವು ಆಫೀಸ್ಗೆ ಹೋಗುವಾಗ, ಗಾಡಿಯಲ್ಲಿ ಅಥವಾ ಕಾರಿನಲ್ಲಿ ಹೋಗುವಾಗ ವಿಷ್ಣು ಸಹಸ್ರನಾಮ ಹೇಳ್ಕೋಬೋದು. ಹಾಗೆ ಹೇಳ್ಕೊಳ್ಳುವಾಗ ವಿಶ್ವಂ ವಿಷ್ಣುರ್ವಷಟ್ಕಾರೋ
ಇತರ ಶ್ಲೋಕ ರೂಪದಲ್ಲಿ ಸ್ತೋತ್ರವನ್ನು ಹೇಳ್ಕೊಳ್ಬೋದು ಕೊನೆ ಶ್ಲೋಕದವರೆಗೂ. ಆದರೆ ನಾವು ಯಾವಾಗ ಮಂತ್ರ ರೂಪದಲ್ಲಿ ಇದನ್ನು ಸ್ತೋತ್ರ ಮಾಡ್ತಾ ಇದ್ವಿ, ಮಂತ್ರ ರೂಪದಲ್ಲಿ ಹೇಳಬೇಕು ಅಂತ ಅನ್ಕೊಳ್ತೀವಿ, ಆವಾಗ ಆ ಒಂದು ಮಂತ್ರವನ್ನ ಹೇಗಂದ್ರೆ ಹಾಗೆ ಯಾವಾಗಂದ್ರೆ ಅವಾಗ ಎಂಥ ಪರಿಸ್ಥಿತಿಯಲ್ಲಾದರೆ ಹೇಳೋ ಹಾಗಿಲ್ಲ. ಅದಕ್ಕೆ ವಿಧಿ ನಿಷೇಧಗಳಿದೆ, ರೀತಿ ನಾವು ಏನು ರೂಲ್ಸ್ ಅಂತ ಹೇಳ್ತೀವಿ ಅದು ತುಂಬ ಇರುತ್ತೆ. ಒಂದು ಮಂತ್ರವನ್ನು ಹೇಳಬೇಕಾದ್ರೆ ವಿಶೇಷವಾಗಿ ಪರಿಶುಭ್ರರಾಗಿ ಶುದ್ಧ ಅಂತಃಕರಣದಿಂದ ಶುದ್ಧ ವಸ್ತ್ರದಿಂದ ಕೂತ್ಕೊಂಡು ಒಳ್ಳೆ ವಾತಾವರಣ ಇರುವಂತಹ ಕಡೆ ಒಂದು ಕಡೆ ಕೂತ್ಕೊಂಡು ಅಲ್ಲಿ ನಾವು ಧ್ಯಾನವಾಗಲಿ ಜಪ ಮಾಡುವಾಗ ಆಸನ ಬಹಳ ಮುಖ್ಯ. ಹಾಗಾಗಿ ಒಂದು ಕಡೆ ಸಿದ್ಧ ಆಸನದಲ್ಲಿ ಕುಳಿತುಕೊಂಡು ಶುದ್ಧ ಅಂತಃಕರಣರಾಗಿ ಅಂಗನ್ಯಾಸ, ಕರನ್ಯಾಸ, ಋಷಿ ಛಂದಸ್ಸು ಚಿಂತನೆ, ಧ್ಯಾನ ಮತ್ತು ದಿಗ್ಬಂಧನ ಇವುಗಳನ್ನೆಲ್ಲ ಮಾಡಿಕೊಂಡು ಮಂತ್ರವನ್ನು ಜಪ ಮಾಡಬೇಕಾಗತ್ತೆ. ವಿಷ್ಣು ಸಹಸ್ರನಾಮ ಮಂತ್ರ ಜಪ ಅಂತಂದರೆ ಒಂದು ಶ್ಲೋಕ ರೂಪದಲ್ಲೇ ವಿಶ್ವಂ ವಿಷ್ಣುರ್ ವಷಟ್ಕಾರೋ ಅಂತ ಹೇಳ್ಬೋದು, ಅಥವಾ ವಿಷ್ಣು ಸಹಸ್ರನಾಮ ಮಹಾಮಂತ್ರ ಜಪೆ ವಿನಿಯೋಗ ಅಂತ ಇಲ್ಲಿ ನಾವು ಸಂಕಲ್ಪ ಮಾಡುವಾಗ ಏನು ಮಹಾಮಂತ್ರ ಅಂತ ಹೇಳ್ತೀವಿ, ಅಲ್ಲಿ ವಿಶೇಷವಾಗಿ ಜಪ ಮಾಡೋದು ಅಂತಂದರೆ ಓಂ ವಿಶ್ವಾಯ ನಮಃ, ಓಂ ವಿಷ್ಣವೇ ನಮಃ, ಓಂ ವಷಟ್ಕಾರಾಯ ನಮಃ, ಓಂ ಅಂತ ಈ ರೀತಿಯಾಗಿ ಒಂದೊಂದು ಭಗವಂತನ ಒಂದೊಂದು ಹೆಸರನ್ನು ಹಿಂದಿನ ಅವ್ಯಯಗಳು ಛ ವೈ ತು ಈ ಥರ ಅವ್ಯಯಗಳನ್ನೆಲ್ಲ ಬಿಟ್ಟು ಕೇವಲ ಭಗವಂತನ ನಾಮಗಳನ್ನು ಅದೇ ಹಿಂದೆ ಹೇಳಿದ ಹಾಗೆ ವಿಶ್ವಾಯ ನಮಃ, ಓಂ ವಿಷ್ಣವೇ ನಮಃ, ಓಂ ಈ ರೀತಿಯಾಗಿ ಮಂತ್ರ ಜಪ ಮಾಡುವಾಗ ವಿಶೇಷವಾಗಿ ನಾವು ಕರನ್ಯಾಸ, ಅಂಗನ್ಯಾಸ, ಋಷಿ ಛಂದಸ್ಸು ಚಿಂತನೆ, ಧ್ಯಾನ ಇವುಗಳನ್ನೆಲ್ಲ ಮಾಡಿಕೊಂಡು ದಿಗ್ಬಂಧನ ಮಾಡಿಕೊಂಡೇ ಆ ಮಂತ್ರಗಳನ್ನು ಹೇಳಬೇಕಾಗತ್ತೆ. ಮತ್ತೆ ಆ ಮಂತ್ರಗಳನ್ನೆಲ್ಲ ಹೇಳಿ ವಿಷ್ಣು ಸಹಸ್ರನಾಮ ಮಂತ್ರ ಜಪ ಮುಗಿದ ಮೇಲೆ ದಿಗ್ವಿಮೋಚನೆ ಕೂಡ ಮಾಡಿಕೊಳ್ಬೇಕಾಗತ್ತೆ. ಅದನ್ನೆಲ್ಲ ಮಾಡುವಂತಹ ಪರಿಸ್ಥಿತಿ ಇಲ್ಲ, ನಾನು ಕೇವಲ ಎಲ್ಲೋ ಪ್ರಯಾಣದಲ್ಲಿದ್ದೇನೆ, ಬಸ್ಸಲ್ಲಿ ಕಾರಲ್ಲಿ ಓಡಾಡ್ತಾ ಇದ್ದೇನೆ ಅನ್ನುವಾಗ ಸ್ತೋತ್ರವನ್ನಾಗಿ ಕೂಡ ಹೇಳ್ಬೋದು. ಇಲ್ಲಿ ಯಾರು ಇದನ್ನ ವಿಶೇಷವಾಗಿ ಮಂತ್ರ ರೂಪದಲ್ಲಿ ಹೇಳ್ತಾರೋ ಅವರಿಗಾಗಿ ಕೆಲವು ಮುಂದೆ ಕೆಲವು ಧ್ಯಾನ ಶ್ಲೋಕಗಳು, ಕರನ್ಯಾಸ, ಅಂಗನ್ಯಾಸ ಇದರೆಲ್ಲ ಪರಿಚಯ ಇದೆ. ಅದನ್ನ ಮುಂದೆ ನೋಡಿಕೊಂಡು ಸ್ತೋತ್ರಗಳ ಕಡೆಗೆ ಹೋಗೋಣ. ಇಲ್ಲಿ ನಾವು ಮಂತ್ರದಂತೆ ವಿಷ್ಣು ಸಹಸ್ರನಾಮ ಜಪ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕಂದ್ರೆ ಮೊದಲಿಗೆ ಚಿಂತನೆ. ಋಷಿರ್ನಾಮ್ನಾಂ ಸಹಸ್ರಸ್ಯ ವೇದವ್ಯಾಸೋ ಮಹಾಮುನಿ ಛಂದೋನುಷ್ಟುಪ್ ತಥಾ ದೇವೋ ಭಗವಾನ್ ದೇವಕೀ ಸುತಃ. ಋಷಿರ್ನಾಮ್ನಾಂ ಸಹಸ್ರಸ್ಯ ವೇದವ್ಯಾಸೋ ಮಹಾಮುನಿ ಛಂದೋನುಷ್ಟುಪ್ ತಥಾ ದೇವೋ ಭಗವಾನ್ ದೇವಕೀ ಸುತಃ ಅಂತ ಶ್ಲೋಕ ಪದವಿಭಾಗ ಇದ್ರದ್ದು. ಋಷಿ ನಾಮ್ನಾಂ ಸಹಸ್ರಸ್ಯ ವೇದವ್ಯಾಸಃ ಮಹಾಮುನಿ ಛಂದಃ ಅನುಷ್ಟುಪ್ ತಥಾ ದೇವಃ ಭಗವಾನ್ ದೇವಕೀ ಸುತಃ. ಹಿಂದೆ ಹೇಳಿದಂಗೆ ಯಾವುದೇ ಮಂತ್ರವನ್ನು ಹೇಳಬೇಕಾದ್ರೆ ಅದರ ಋಷಿ, ಛಂದಸ್ಸು ಮತ್ತು ದೇವತೆಗಳ ಸಂಕಲ್ಪ ಬಹಳ ಮುಖ್ಯ. ಇದು ನಮ್ಮ ಪ್ರಾಚೀನ ವೇದ ಅಧ್ಯಯನದ ಪದ್ಧತಿ ಕೂಡ. ಯಾವುದೇ ಒಂದು ಮಂತ್ರವನ್ನು ಹೇಳುವಾಗ ಅದನ್ನು ಮೊದಲ ಬಾರಿಗೆ ತಪಸ್ಸಿನಲ್ಲಿ ಕಂಡುಕೊಂಡಂತಹ ಋಷಿಗಳನ್ನ ಚಿಂತನೆ ಮಾಡಿ ಅವ್ರನ್ನ ಸ್ತೋತ್ರ ಮಾಡಬೇಕು. ಋಷಿ ಆ ಮಂತ್ರವನ್ನು ಕಂಡುಕೊಂಡು ಪರಂಪರೆಯಿಂದ ನಮಗೆ ಕೊಟ್ಟಂತಹ ಋಷಿ ಪರಂಪರೆ, ಆ ಋಷಿ ಪರಂಪರೆಗೆ ಒಂದು ಸಂಕಲ್ಪಪೂರ್ವಕವಾಗಿ ಅವರ ಸ್ತೋತ್ರ ಮಾಡಿ ಅವರಿಂದ ಅನುಗ್ರಹ ಪಡಿಬೇಕು. ನೀವು ಯಾವ ಮಂತ್ರಗಳನ್ನು ಕಂಡುಕೊಂಡು ನಮ್ಮವರಿಗೆ ತಲುಪಿಸಿದಿರ ಪರಂಪರೆಯಲ್ಲಿ, ಹಾಗೆ ತಲುಪಿಸಿದ್ದಕ್ಕೆ ಒಂದು ಧನ್ಯವಾದಗಳನ್ನು ಹೇಳಬೇಕು. ಮತ್ತು ನೀವು ಕಂಡುಕೊಂಡು ನಿಮ್ಮಲ್ಲಿ ಫಲಿತವಾದಂತಹ ಏನು ಭಗವಂತನ ಮಂತ್ರಗಳೇನಿದೆ ಅದು ನಮ್ಮಲ್ಲೂ ಫಲಿಸಲಿ ಅಂತ ಪ್ರಾರ್ಥನೆ ಮಾಡಬೇಕು. ಋಷಿರ್ನಾಮ್ನಾಂ ಸಹಸ್ರಸ್ಯ ವೇದವ್ಯಾಸೋ ಮಹಾಮುನಿ. ಈ ವಿಷ್ಣು ಸಹಸ್ರನಾಮ ಅನ್ನೋ ಮಂತ್ರಕ್ಕೆ ವೇದವ್ಯಾಸರೇ ಭಗವಂತನ ಒಂದು ಅನಂತ ಹೆಸರುಗಳಿಗೆ ಭಗವಂತನ ಇನ್ನೊಂದು ರೂಪವಾದಂತಹ ವ್ಯಾಸರಿಂದಲೇ ನಮಗೆ ಭಗವಂತನ ಬಗ್ಗೆ ತಿಳಿಸೋಕೆ ಭಗವಂತನಿಗಷ್ಟೇ ಸಾಧ್ಯ. ಹಾಗಾಗಿ ಭಗವಂತನ ಇನ್ನೊಂದು ರೂಪವಾದ ವೇದವ್ಯಾಸ ರೂಪದಿಂದ ಈ ಜಗತ್ತಿಗೆ ಇದನ್ನು ವಿಷ್ಣು ಸಹಸ್ರನಾಮ ಪ್ರಸಾರವಾಯಿತು. ಆದ್ದರಿಂದ ಅವರಿಗೆ ಮೊದಲ ನಮಸ್ಕಾರ ಸಲ್ಲುತ್ತೆ. ಆಮೇಲೆ ಛಂದಃ ಅನುಷ್ಟುಪ್ ಛಂದಸ್ಸಿನಲ್ಲಿ ಈ ವಿಷ್ಣು ಸಹಸ್ರನಾಮ ಪೂರ್ತಿ ಬಹುತೇಕ ಮಹಾಭಾರತದ ಎಲ್ಲ ಶ್ಲೋಕಗಳು ಅನುಷ್ಟುಪ್ ಛಂದಸ್ಸಿನಲ್ಲೇ ಇದೆ. ವಿಷ್ಣು ಸಹಸ್ರನಾಮ ಕೂಡ ಅನುಷ್ಟುಪ್ ಛಂದಸ್ಸಿನಲ್ಲಿದೆ. ಅನುಷ್ಟುಪ್ ಛಂದಸ್ಸಿನ ಲಕ್ಷಣ ಏನಂದ್ರೆ 8 ಅಕ್ಷರದ 4 ಪಾದಗಳು, ಒಟ್ಟು
ಅನುಷ್ಠುಪ್ ಛಂದಸ್ಸಿನಲ್ಲಿ 32 ಅಕ್ಷರಗಳಿರುತ್ತೆ. ಮೊದಲನೇ ಪಾದದಲ್ಲಿ 8 ಅಕ್ಷರ. ಇಲ್ಲೇ ನೀವು ಉದಾಹರಣೆ ತಗೊಳ್ಬೋದು. ಋಷಿರ್ನಾಮ್ನಾಂ ಸಹಸ್ರಸ್ಯ 8 ಅಕ್ಷರ, ವೇದವ್ಯಾಸೋ ಮಹಾಮುನಿ 8 ಅಕ್ಷರ, ಛಂದೋನುಷ್ಠುಪ್ ತಥಾ ದೇವ ಇಲ್ಲಿ ಕೂಡ 8 ಅಕ್ಷರ ಆಗುತ್ತೆ. ಭಗವಾನ್ ದೇವಕೀ ಸುತಃ ಒಟ್ಟು 32 ಅಕ್ಷರಗಳ ಒಂದು ಶ್ಲೋಕ ಆಗುತ್ತೆ. ಹಿಂದಿನ ಶ್ಲೋಕಗಳನ್ನೆಲ್ಲ ಗಮನಿಸಿದಾಗ ಅದು ನಮಗೆ ಗೊತ್ತಾಗುತ್ತೆ. ಸೊ ಇಲ್ಲಿ ಅನುಷ್ಠುಪ್ ಛಂದಸ್ಸಿನಲ್ಲಿ ಅನುಷ್ಠುಪ್ ಛಂದಸ್ಸು ಬಗ್ಗೆ ಯಾಕೆ ಹೇಳ್ಬೇಕಂದ್ರೆ ಆ ಛಂದಸ್ಸಿನ ದೇವತೆ ನಮ್ಮಲ್ಲಿ ಅನುಗ್ರಹ ಮಾಡಿ ಅತ್ಯಂತ ಸ್ಪಷ್ಟವಾಗಿ ಛಂದದ ಆ ಉಚ್ಚಾರಣೆ ಬರಬೇಕು ಅನ್ನೋ ಕಾರಣಕ್ಕೆ ಆ ಛಂದಸ್ಸಿನ ದೇವತೆಯನ್ನ ನಾವು ಧ್ಯಾನಿಸಬೇಕು. ನಂತರ ಈ ಮಂತ್ರಗಳಿಂದ ವಾಚ್ಯವಾದಂತಹ ಸ್ತುತ್ಯನಾದಂತಹ ದೇವತೆ ಅಂದ್ರೆ ದೇವಕೀ ಸುತ ಭಗವಾನ್ ಶ್ರೀಕೃಷ್ಣನೇ. ವಿಷ್ಣು ಸಹಸ್ರನಾಮ ಅಂತ ಭಗವಂತನ ಮೂಲ ರೂಪದಲ್ಲಿ ಹೇಳಿದ್ರು ಕೂಡ ವಿಷ್ಣು, ಕೃಷ್ಣ, ವಾಸುದೇವ, ವೇದವ್ಯಾಸರು ಈ ಎಲ್ಲ ರೂಪಗಳಲ್ಲಿ ಯಾವುದೇ ಭೇದವಿಲ್ಲ ಅನ್ನೋದಕ್ಕೋಸ್ಕರ ಇದು ಸಂಕಲ್ಪ ಇಲ್ಲಿ ಈ ರೀತಿಯಾಗಿ ಕೊಟ್ಟಿದ್ದಾರೆ. ಭಗವಾನ್ ದೇವಕೀ ಸುತಃ ಈ ಸ್ತೋತ್ರದಿಂದ ಅಥವಾ ಈ ಮಂತ್ರದಿಂದ ಸ್ತುತ್ಯನಾದಂತಹ ಭಗವಂತ ಶ್ರೀಕೃಷ್ಣನನ್ನ ಇಲ್ಲಿ ಧ್ಯಾನಿಸಬೇಕು. ಮುಂದಿನ ಶ್ಲೋಕ. ಅಮೃತಾಂಶೋದ್ಭವೋ ಬೀಜಂ ಶಕ್ತಿರ್ದೇವಕಿನಂದನಃ ತ್ರಿಸಾಮಾ ಹೃದಯಂತಸ್ಯ ಶಾಂತ್ಯರ್ಥೇ ವಿನಿಯುಜ್ಯತೆ. ಪದವಿಭಾಗ. ಅಮೃತಾಂಶು ಉದ್ಭವ ಬೀಜಂ ಶಕ್ತಿ ದೇವಕಿನಂದನಃ ತ್ರಿಸಾಮಾ ಹೃದಯಂ ತಸ್ಯ ಶಾಂತ್ಯರ್ಥೆ ಅಂದರೆ ಶಾಂತಿ ಅರ್ಥೆ ವಿನಿಯುಜ್ಯತೆ. ಮುಂದಿನದಲ್ಲಿ ಪೂರ್ವನ್ಯಾಸ. ವಿಷ್ಣು ಸಹಸ್ರನಾಮ ಮಂತ್ರ ಜಪ ಮಾಡುವುದಕ್ಕೆ ಮುಂಚೆ ಮಾಡಬೇಕಾದ ಕೆಲವು ಕರ್ತವ್ಯಗಳು. ಅಸ್ಯ ಶ್ರೀ ವಿಷ್ಣೋರ್ ದಿವ್ಯ ಸಹಸ್ರನಾಮ ಸ್ತೋತ್ರ ಮಹಾಮಂತ್ರಸ್ಯ. ಇಲ್ಲಿ ನೋಡಿ, ಒಂದು ಬರೀ ಸ್ತೋತ್ರವನ್ನ ಹೇಳ್ತೀನಿ ಅಂದಾಗ ಅಸ್ಯ ಶ್ರೀ ವಿಷ್ಣೋರ್ ದಿವ್ಯ ಸಹಸ್ರನಾಮ ಸ್ತೋತ್ರಸ್ಯ ಅಂತ ಸಂಕಲ್ಪ ಮಾಡಬೇಕು. ಇದನ್ನ ಮಂತ್ರ ರೂಪದಲ್ಲಿ ಹೇಳುವಾಗ ಅಸ್ಯ ಶ್ರೀ ವಿಷ್ಣೋರ್ ದಿವ್ಯ ಸಹಸ್ರನಾಮ ಸ್ತೋತ್ರ ಮಹಾಮಂತ್ರಸ್ಯ ಅಂತ ಸಂಕಲ್ಪ ಮಾಡಬೇಕು. ಇದನ್ನ ಗಮನದಲ್ಲಿ ಇಟ್ಕೊಳ್ಬೇಕು. ವೇದವ್ಯಾಸೋ ಭಗವಾನ್ ಋಷಿ ಹಿಂದೆ ಹೇಳಿದ್ದ ಅದು ವಿವರಣೆ ಇಲ್ಲಿ ಬರ್ತಾ ಇದೆ. ಈ ವಿಷ್ಣು ಸಹಸ್ರನಾಮಕ್ಕೆ ವೇದವ್ಯಾಸರೇ ಋಷಿಗಳು. ಈಗ ನಾವು ಹೇಳ್ತಿರೋದು ವಿಷ್ಣು ಸಹಸ್ರನಾಮ ಅನ್ನುವಂತಹ ಒಂದು ದಿವ್ಯ ಮಹಾಮಂತ್ರ. ಅನುಷ್ಠುಪ್ ಛಂದ. ಈ ಸ್ತೋತ್ರ ಅಥವಾ ಈ ಮಂತ್ರ ಅನುಷ್ಠುಪ್ ಛಂದಸ್ಸಿನಲ್ಲಿದೆ. ಮಹಾವಿಷ್ಣು ಪರಮಾತ್ಮ ಶ್ರೀಮನ್ನಾರಾಯಣೋ ದೇವತಾ. ಇಲ್ಲಿ ಅದರ ವಿವರಣೆ ಬಂತು. ಮಹಾವಿಷ್ಣುವಿನದೇ ರೂಪ, ನಾನಾ ವಿಧ ರೂಪಗಳಲ್ಲಿ ಶ್ರೀಮನ್ನಾರಾಯಣನೇ ದೇವತೆ, ಮಹಾವಿಷ್ಣು ರೂಪಿಯಾದಂತಹ ಶ್ರೀಮನ್ನಾರಾಯಣನೇ ಈ ಮಂತ್ರದ ದೇವತೆ. ಅಮೃತಾಂಶು ಉದ್ಭವ ಭಾನು ಇತಿ ಬೀಜಂ. ಅಂದರೆ ಪ್ರತಿಯೊಂದು ಮಂತ್ರವನ್ನು ಹೇಳುವುದಕ್ಕೆ ಮುಂಚೆ ಅದರ ಬೀಜಾಕ್ಷರಗಳನ್ನು ನಾವು ಧ್ಯಾನ ಮಾಡಬೇಕು, ಜಪ ಮಾಡಬೇಕಾಗುತ್ತೆ. ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಅಮೃತಾಂಶು ಉದ್ಭವ ಭಾನು ಇತಿ ಬೀಜಂ. ಅಮೃತಾಂಶು ವಿಷ್ಣು ಸಹಸ್ರನಾಮ ಜಪಕ್ಕೆ ಅಮೃತಾಂಶು ಉದ್ಭವ ಭಾನು ಅನ್ನುವಂತಹ ಭಗವಂತನ ನಾಮಗಳೇ ಬೀಜಾಕ್ಷರಗಳು. ದೇವಕೀನಂದನಃ ಸ್ರಷ್ಟ ಇತಿ ಶಕ್ತಿ. ದೇವಕೀನಂದನ ಸ್ರಷ್ಟೇತಿ ಶಕ್ತಿ. ಉದ್ಭವಃ ಕ್ಷೋಭಣೋ ದೇವ ಇತಿ ಪರಮೋ ಮಂತ್ರಃ. ಶಂಖಭೃನ್ನಂದಕೀ ಚಕ್ರೀತಿ ಕೀಲಕಂ. ಶಾರ್ಂಗಧನ್ವಾ ಗದಾಧರ ಇತ್ಯಸ್ತ್ರಂ. ಶ್ಲೋಕ ಇದು ಈ ರೀತಿಯಾಗಿದೆ. ದೇವಕೀನಂದನಃ ಸ್ರಷ್ಟ ಇತಿ ಶಕ್ತಿ. ನಾವು ಏನು ಧ್ಯಾನ ಮಾಡುವಾಗ ಒಂದು ಶಕ್ತಿ ನಮ್ಮ ರಕ್ಷಣೆಗಾಗಿ ನಿಲ್ಲಬೇಕು, ಅಥವಾ ಆ ಧ್ಯಾನ ಮಾಡುವಂತಹ ಶಕ್ತಿ ನಮಗೆ ಬರಬೇಕು. ಹಾಗಾಗಿ ಭಗವಂತನನ್ನ ದೇವಕೀನಂದನ ಸ್ರಷ್ಟ ಅನ್ನುವ ನಾಮಗಳಿಂದ ಆ ಶಕ್ತಿಯ ಉತ್ಪಾದನೆ ಆಗಬೇಕು. ಉದ್ಭವ ಕ್ಷೋಭಣ ದೇವ ಇತಿ ಪರಮಃ ಮಂತ್ರ. ಉದ್ಭವ ಕ್ಷೋಭಣೋ ದೇವ ಇತಿ ಪರಮೋ ಮಂತ್ರ. ಅಂದರೆ ಉದ್ಭವ ಕ್ಷೋಭಣ ದೇವ ಅನ್ನೋ ಈ ನಾಮಗಳೇ ಪರಮ ಮಂತ್ರಗಳು. ಇಲ್ಲಿ ನಾವು ಧ್ಯಾನಿಸಲು ಮುಖ್ಯವಾಗಿ ಬಳಸುವಂತಹ ನಾಮಗಳು. ಶಂಖಭೃನ್ನಂದಕಿ ಚಕ್ರೀತಿ ಕೀಲಕಂ. ಶಂಖಭೃತ್ ನಂದಕಿ ಚಕ್ರಿ ಇತಿ ಕೀಲಕಂ. ಶಂಖಭೃತ್ ಅಂದರೆ ಶಂಖವನ್ನು ಧರಿಸಿರುವಂತಹ, ನಂದಕ ಅನ್ನುವಂತಹ ಕತ್ತಿ ಖಡ್ಗವನ್ನು ಹಿಡಿದಿರುವಂತಹ, ಚಕ್ರ ಸುದರ್ಶನ ಅನ್ನುವಂತಹ ಚಕ್ರವನ್ನು ಹಿಡಿದಿರುವಂತಹ ಭಗವಂತ. ಈ ಭಗವಂತನ ಶಂಖ, ಚಕ್ರ ಮತ್ತು ನಂದಕ ಹಿಡಿದಿರುವಂತಹ
ಭಗವಂತನ ರೂಪವನ್ನು ಅದೇ ಕೀಲಕ. ಕೀಲಕ ಅಂತಂದ್ರೆ ನಾವು ಈಗ ಒಂದು ಗಾಡಿಗೆ ಚಕ್ರ ಇರುತ್ತೆ, ಗಾಡಿಗೂ ಮತ್ತು ಚಕ್ರ ಗಾಡಿಯಿಂದ ಕಳಚಿ ಹೋಗದಂತೆ ಒಂದು ಕಡಿವಾಣ ಅಥವಾ ಒಂದು ಕೊಂಡಿ ಸಿಗಿಸಿರ್ತೇವೆ, ಅದಕ್ಕೆ ಕೀಲಕ ಅಂತ ಕರೀತಾರೆ. ಅಂದ್ರೆ ನಾವು ಈಗ ಒಂದು ನಮ್ಮ ರಥಚಕ್ರ ಮುಂದೆ ಹೋಗ್ತಾ ಇರಬೇಕು ಧ್ಯಾನ, ಅಲ್ಲಿ ಸುಸೂತ್ರವಾಗಿ ಯಾವುದೇ ಭಂಗ ಇರದಂತೆ, ದಾರಿ ತಪ್ಪದಂತೆ ಅಥವಾ ಕಡಿವಾಣ ಕಳಚದಂತೆ ನೇರವಾಗಿ ಸಾಗಬೇಕು ನಮ್ಮ ಈ ಧ್ಯಾನ ಅಥವಾ ಜಪ ಅನ್ನುವಂತಹ ಪ್ರಕ್ರಿಯೆ. ಅದಕ್ಕಾಗಿ ಭೃತ್ ನಂದಕಿ ಚಕ್ರಿ ಅನ್ನೋ ನಾಮಗಳಿಂದ ಭಗವಂತನ ಕೀಲಕವನ್ನಾಗಿ, ಅಂದ್ರೆ ನಮ್ಮ ಈ ಧ್ಯಾನದ ಗಾಡಿಯ ಚಕ್ರ ಕಳಚದಂತೆ ಕೀಲಕವಾಗಿ ಭಗವಂತ ಹಿಡಿದು ನಿಲ್ಲಿಸಲಿ ಅನ್ನೋಂಥ ಒಂದು ಸಂಕಲ್ಪ ಇಲ್ಲಿ ಬರುತ್ತೆ. ಶಾನ್ಗಧನ್ವ ಗದಾಧರ ಇತಿ ಅಸ್ತ್ರಂ. ಶಾನ್ಗರವ ಅನ್ನೋದು ಭಗವಂತನ ಬಿಲ್ಲಿನ ಹೆಸರು. ಆ ಶಾನ್ಗರವ ಅನ್ನೋ ಧನಸ್ಸನ್ನ ಹಿಡಿದಿರುವಂಥದ್ದು. ಗದಾ ಅಂದ್ರೆ ಭಗವಂತನ ಗದೆಯ ಹೆಸರು ಕೌಮೋದಕಿ ಅಂತ ಹೇಳಿ, ಕೌಮೋದಕಿ ಅನ್ನೋ ಗದೆ, ಶಾನ್ಗರವ ಅನ್ನುವಂತಹ ಬಿಲ್ಲನ್ನು ಹಿಡಿದಿರುವ ಭಗವಂತನ ಎರಡು ರೂಪಗಳೇ ಇದಕ್ಕೆ ಅಸ್ತ್ರ. ಅಂದ್ರೆ ನಾವು ಮಾಡುವಂತ ಸತ್ಕಾರ್ಯಕ್ಕೆ ದುಷ್ಟಶಕ್ತಿಗಳಿಂದ ಬಾಧೆ ಉಂಟಾಗ್ತಾ ಇರುತ್ತೆ. ಆ ದುಷ್ಟಶಕ್ತಿಗಳನ್ನ ಸಂಹಾರ ಮಾಡಕ್ಕೋಸ್ಕರ ಭಗವಂತನ ಈ ಎರಡು ರೂಪಗಳು ಅಸ್ತ್ರವಾಗಿ ನಮ್ಮ ಈ ಒಂದು ಸತ್ಕಾರ್ಯವನ್ನ ನಡೆಸಲಿ ಅನ್ನುವಂತಹ ಧ್ಯಾನ ಇಲ್ಲಿದೆ. ರಥಾಂಗಪಾಣಿರಕ್ಷೋಭ್ಯ ಇತಿ ನೇತ್ರಂ ತ್ರಿಸಾಮಾಸಾಮಗಃ ಸಾಮೇತಿ ಕವಚಂ ಆನಂದಂ ಪರಬ್ರಹ್ಮೇತಿ ಯೋನಿಃ ಋತಃ ಸುದರ್ಶನಃ ಕಾಲ ಇತಿ ದಿಗ್ಬಂಧಃ. ಪದವಿಭಾಗ. ರಥಾಂಗಪಾಣಿಃ ಅಕ್ಷೋಭ್ಯಃ ಇತಿ ನೇತ್ರಂ ತ್ರಿಸಾಮಾಸಾಮಗಃ ಸಾಮ ಇತಿ ಕವಚಂ ಆನಂದಂ ಪರಬ್ರಹ್ಮ ಇತಿ ಯೋನಿಃ ಋತುಃ ಸುದರ್ಶನಃ ಕಾಲಃ ಇತಿ ದಿಗ್ಬಂಧಃ. ಇಲ್ಲಿ ಮುಂದೆ ಅದು ಹೋಗ್ತಾ ರಥಾಂಗಪಾಣಿ ಅಕ್ಷೋಭ್ಯ. ರಥಾಂಗಪಾಣಿ ಅಂದ್ರೆ ನಾವು ಈ ಚಾವಟಿ ಅಂತ ಏನು ಹೇಳ್ತೀವಿ, ಅದನ್ನ ರಥವನ್ನು ಮುಂದೆ ನಡೆಸಲು ಬೇಕಾಗಿರುವಂತಹ ಚಾವಟಿ, ಅದನ್ನ ಕೈಯಲ್ಲಿ ಹಿಡಿದಿರುವಂತಹ ಭಗವಂತ ಪಾರ್ಥ ಸಾರಥಿ ಅಂತ ನಾವು ಯಾವ ಕೃಷ್ಣನ ರಥವನ್ನ ನಡೆಸುವಂತಹ ಕೃಷ್ಣನ ಸಂಕಲ್ಪ ಮಾಡ್ತೇವೆ, ಆ ರೂಪ. ಅಕ್ಷೋಭ್ಯ ಅಂದ್ರೆ ಅಕ್ಷೋಭ್ಯ ಅಂದ್ರೆ ಯಾರಿಂದಲೂ ಅಲುಗಾಡಿಸಲಾಗದಂತಹ ಒಂದು ಶಕ್ತಿ ಅಂತ. ಇನ್ನೊಬ್ಬರಿಗೆ ತಲೆಬಾಗದ, ಇನ್ನೊಬ್ಬರ ಮುಂದೆ ಕದಲದೆ ಗಟ್ಟಿಯಾಗಿ ನಿಲ್ಲುವಂತಹ ಶಕ್ತಿ ಅಕ್ಷೋಭ್ಯ ಅಂತ. ಇನ್ನೊಬ್ಬರಿಂದ ಯಾವುದೇ ರೀತಿ ದುಃಖಕ್ಕಾಗಲಿ ಒಳಗಾಗದೇ ಇರುವಂತಹ ರೂಪ. ಇತಿ ನೇತ್ರಂ, ಆ ಕಣ್ಣನ್ನ ಮುಟ್ಕೊಳ್ಬೇಕು. ರಥಾಂಗಪಾಣಿಯಾಗಿ ಅಕ್ಷೋಭ್ಯನಾದ ಭಗವಂತ ನಮ್ಮ ಕಣ್ಣಿನಿಂದ ಕ್ರಿಯೆಗಳನ್ನ ಮಾಡಿಸ್ಲಿ ಅನ್ನೋ ಒಂದು ಸಂಕಲ್ಪ, ಕಣ್ಣನ್ನು ಮುಟ್ಕೊಳ್ಬೇಕು. ತ್ರಿಸಾಮ ಸಾಮಗಃ ಸಾಮಃ ಇತಿ ಕವಚಂ. ತ್ರಿಸಾಮ ಅಂದ್ರೆ ವೇದಗಳು, ಸಾಮವೇದವೂ ಹೌದು, ವೇದಗಳಿಗೆ ಸಾಮ ಅಂತಾನು ಹೆಸರಿರುತ್ತೆ. ಇಲ್ಲಿ ಮೂರು ವೇದ ಸ್ವರೂಪನಾದಂತಹ ಭಗವಂತ, ಈ ಮೂರು ವೇದಗಳು ಅವನೇ, ಮೂರು ವೇದಗಳ ಅವನೇ ವೇದ, ಅವನ ಸ್ವರೂಪವೂ ವೇದ ಅನ್ನುವಂತಹ ಇಲ್ಲಿ ಸಂಕಲ್ಪ ಇದೆ. ಇತಿ ಕವಚಂ ಅಂತ ಎರಡು ತೋಳುಗಳನ್ನ ಮುಟ್ಕೊಳ್ಬೇಕು. ಆನಂದಂ ಪರಬ್ರಹ್ಮ ಇತಿ ಯೋನಿಹಿ ಅಂದ್ರೆ ಈ ಎಲ್ಲದಕ್ಕೂ ಮೂಲ ರೂಪನಾದಂತಹ ಭಗವಂತ, ಯಾವ ಪರಬ್ರಹ್ಮ ರೂಪದಿಂದ ಜಗತ್ತಿನ ಸೃಷ್ಟಿಯಾಗುತ್ತೋ ಆ ಆನಂದಮಯನಾದಂತಹ ಪರಬ್ರಹ್ಮನನ್ನ ಇಲ್ಲಿ ಮೂಲಾಧಾರ ಭದ್ರವಾಗಿ ಕೂತು ಈ ಧ್ಯಾನ ಅಥವಾ ಜಪವನ್ನು ಮಾಡಕ್ಕೆ ನಮಗೆ ಶಕ್ತಿ ಕೊಡ್ಲಿ ಅಂತ ಇಲ್ಲಿ ಸಂಕಲ್ಪ. ಋತುಃ ಸುದರ್ಶನಃ ಕಾಲಃ ಇತಿ ದಿಗ್ಬಂಧಃ. ಈ ದಿಗ್ಬಂಧ ಮಾಡುವಾಗ ನಾವು 3 ಬಾರಿ ಚಿಟಿಕೆ ಹೊಡೆದು ನಮ್ಮ ಸುತ್ತಲೂ ಚಿಟಿಕೆ ಹೊಡೆದು ಆ ದಿಗ್ಬಂಧ ಅಂತ ಒಂದು ಸಂಕಲ್ಪ ಮಾಡಬೇಕು. ಅಂದ್ರೆ ದುಷ್ಟಶಕ್ತಿಗಳು ನಮ್ಮೊಳಗೆ ಇಳಿದು ಈ ಒಂದು ಒಳ್ಳೆ ಕಾರ್ಯ ಮಾಡದೇ ಇರುವಂತಹ ನಮ್ಮನ್ನ ತಡೆದು ಅಥವಾ ದಾರಿ ತಪ್ಪಿಸುವಂತಹ ಕೆಲಸ ಆಗ್ಬಾರ್ದು, ಮಾಡಬಾರ್ದು ಅನ್ನೋ ಕಾಲಕ್ಕೆ ಮೊದಲು ಮಂತ್ರ ಜಪ ಮಾಡುವಾಗ ದಿಗ್ಬಂಧವನ್ನ ಮಾಡಿಕೊಂಡು ಕೂತ್ಕೊಳ್ಬೇಕು. ಶ್ರೀ ವಿಶ್ವರೂಪ ಇತಿ ಧ್ಯಾನಂ ಶ್ರೀ ಮಹಾವಿಷ್ಣು ಪ್ರೀತ್ಯರ್ಥೆ ಸಹಸ್ರನಾಮ ಪಾರಾಯಣೇ ವಿನಿಯೋಗ. ಅಥವಾ ನಾವು ಜಪ ಮಾಡುವಾಗ ಶ್ರೀ ಮಹಾವಿಷ್ಣು ಪ್ರೀತ್ಯರ್ಥೆ ಸಹಸ್ರನಾಮ ಜಪೇ ವಿನಿಯೋಗ ಅಂತ ಕೂಡ ಸಂಕಲ್ಪ ಮಾಡಬಹುದು. ಪಾರಾಯಣ ಮಾಡುವಾಗ ಅಂದ್ರೆ ಮಂತ್ರ ರೂಪದಲ್ಲಿ ಪಾರಾಯಣ ಮಾಡುವಾಗ ಪಾರಾಯಣೇ ವಿನಿಯೋಗ ಅಂತ ಹೇಳಬೇಕು. ಅಥವಾ ನಾವು ಜಪ ಮಾಡುವಾಗ
ಜಪೇ ವಿನಿಯೋಗ ಅಂತ ಸಂಕಲ್ಪ ಮಾಡಬೇಕು. ಮುಂದಿನ ಶ್ಲೋಕಗಳಲ್ಲಿ ಕರನ್ಯಾಸ, ಅಂಗನ್ಯಾಸ ಮತ್ತು ಧ್ಯಾನ ಇವುಗಳನ್ನು ನೋಡೋಣ. ಈಗ ಈ ವಿಶ್ವರೂಪ ಇತಿ ಧ್ಯಾನಂ ಶ್ರೀ ಮಹಾವಿಷ್ಣು ಪ್ರೀತ್ಯರ್ಥೆ ಸಹಸ್ರನಾಮ ಪಾರಾಯಣೆ ವಿನಿಯೋಗ ಅಥವಾ ಜಪೆ ವಿನಿಯೋಗ ಅನ್ನುವಲ್ಲಿ ಈ ವಿಡಿಯೋನ ಸಮಾಪ್ತಗೊಳಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು. ಎಲ್ಲರಿಗೂ ಅಭಿವಂದನೆಗಳು ಮತ್ತು ನಮಸ್ಕಾರ. ಜೈ ಶ್ರೀರಾಮ್.